ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನೂ ಯಾರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಆದರ್ಶ ವಿದ್ಯಾಲಯ ನವೋದಯ ಮೊರಾರ್ಜಿ ಪ್ರವೇಶಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ. ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ಹೆಚ್ಚಿನ ಮಾಹಿತಿಗಳು ಸುಲಭವಾಗಿ ದೊರಕ್ತವೆ. ಆದರ್ಶ ವಿದ್ಯಾಲಯ 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಬಿಡುಗಡೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ಇನ್ನೂ ಹಲವಾರು ಸೀಟುಗಳು ಕೂಡ ಜಿಲ್ಲೆಗಳಲ್ಲಿ ಅಥವಾ ಸಂಬಂಧಪಟ್ಟಂಥ ತಾಲೂಕಿನ ಶಾಲೆಗಳಲ್ಲಿ ಇನ್ನೂ ಉಳಿದಿದ್ದಾವೆ. ಆ ಒಂದು ಕಾರಣಕ್ಕೇನು 4ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಬಿಡುವ ಸಾಧ್ಯತೆ ಇದೆ. ಅದೇ ರೀತಿಯಾಗಿ ಮೊರಾರ್ಜಿ ದೇಸಾಯಿಯ 3ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಇನ್ನೂ ಬಿಡುಗಡೆ ಆಗಿಲ್ಲ, ಅದು ಕೂಡ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಕಾರಣಕ್ಕೆ ತಾವುಗಳು ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ತಮಗೆ ತಕ್ಷಣವೇ ಮಾಹಿತಿಗಳು ಬರ್ತವೆ. ನಾನು ಮೊನ್ನೆ ತಾನೇ ಅಲ್ಪಸಂಖ್ಯಾತರ ಶಾಲೆಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಮೊದಲನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆಯಾಗಿತ್ತು, ಅದೇ ರೀತಿಯಾಗಿ 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಕೂಡ ಬಿಡುಗಡೆಯಾಗುವಂಥ ಸಾಧ್ಯತೆ ಇದೆ ಅಂತ ನಾನು ನಿಮಗೆ ಒಂದು ವಿಡಿಯೋವನ್ನು ಮಾಡಿ ಹಾಕಿದ್ದೆ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದಾರೆ ಅವರಿಗೆ ಈ ಒಂದು ವಿಡಿಯೋ ಉಪಯೋಗ ಆಗಲಿದೆ ಮತ್ತು ಅದೇ ರೀತಿಯಾಗಿ ಒಂದು ಗುಡ್ ನ್ಯೂಸ್ ಅಂತಲೂ ಕೂಡ ಹೇಳ್ಬೋದು. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಈ ಒಂದು ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ಶಾಲೆಗೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದರೆ ಅವರು ಮೊದಲನೇ ಸುತ್ತಿನಲ್ಲಿ ಕೆಲವು ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರೆ, ಇನ್ನೂ ಕೆಲವರು 2ನೇ ಸುತ್ತಿನ ಸೀಟು ಹಂಚಿಕೆಗೆ ಆಯ್ಕೆ ಪ್ರಕ್ರಿಯೆ ಪಟ್ಟಿಗಾಗಿ ಕಾಯ್ತಾ ಇದ್ದೀರಿ. ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ಒಂದು 2ನೇ ಸುತ್ತಿನ ಸೀಟು ಹಂಚಿಕೆಯನ್ನು ಏನು ಮಾಡಿದ್ದಾರೆ, ಇವರು ಆಲ್ರೆಡಿ ಬಿಡುಗಡೆಯನ್ನು ಮಾಡಿದ್ದಾರೆ. ಇಲ್ಲಿ ಮತ್ತಷ್ಟು ಇದೆ ಅಂತ ಇದರ ಮೇಲೆ ನೀವೇನಾದರೂ ಕ್ಲಿಕ್ ಮಾಡಿದಿರಿ ಅಂತಂದರೆ ನೀವಿಲ್ಲಿ ನೋಡ್ಬೋದು. 2026-27ನೇ ಶೈಕ್ಷಣಿಕ ವರ್ಷಕ್ಕೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಅಡಿಯಲ್ಲಿ ಬರುವ ವಿವಿಧ ವಸತಿ ಶಾಲೆಗಳಿಗೆ 6ನೇ ತರಗತಿ ಪ್ರವೇಶಕ್ಕೆ 2ನೇ ಆಯ್ಕೆ ಪಟ್ಟಿಯನ್ನು ವೀಕ್ಷಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತೇಳಿ ಇದರ ಮೇಲೆ ತಾವುಗಳು ಏನಾದರೂ ಕ್ಲಿಕ್ ಮಾಡಿದರೆ ಅಂತಂದರೆ ತಮಗಿಲ್ಲಿ 2ನೇ ಸುತ್ತಿನ ಸೀಟು ಹಂಚಿಕೆ ಏನಪ್ಪ ಅಂದರೆ ಪಟ್ಟಿ ಬಿಡುಗಡೆ ಆಗುತ್ತೆ. ಇದರಲ್ಲಿ ವಿದ್ಯಾರ್ಥಿಯ ಹೆಸರುಗಳನ್ನು ಕೂಡ ಕೊಟ್ಟಿದ್ದಾರೆ. ಸುಲಭವಾಗಿ ತಾವುಗಳು ನಿಮ್ಮ ಮಗುವಿನ ಹೆಸರುಗಳನ್ನು ಇಲ್ಲಿ ಸರ್ಚ್ ಮಾಡ್ಕೋಬೋದು ಮತ್ತು ಅಥವಾ SATS ID ರೀಜನ್ ಎಷ್ಟು ಅಂಕಗಳನ್ನು ತೆಗೆದುಕೊಂಡಿದ್ದಾರೆ ಅನ್ನೋದನ್ನು ಕೂಡ ಇಲ್ಲಿರೋ ಕ್ಲಿಯರ್ ಆಗಿ ಈ ಒಂದು ಲಿಸ್ಟ್ನಲ್ಲಿ ಬಿಟ್ಟಿದ್ದಾರೆ. ಆದರ್ಶ ವಿದ್ಯಾಲಯ ಮೊರಾರ್ಜಿ ಆದರೆ ತಮಗೆ ಗೊಂದಲ ಆಗ್ತಾ ಇರುತ್ತೆ. ಸೊ ಇಲ್ಲಿ ಅವರೇನಪ್ಪ ಅಂದರೆ ಯಾವುದೇ ರೀತಿ ಗೊಂದಲ ಆಗದೇ ಇರುವಂಥ ರೀತಿಯಲ್ಲಿ ಜಿಲ್ಲಾವಾರು ಏನು ಮಾಡಿದ್ದಾರೆ ಅಂಕಗಳನ್ನು ಕೂಡ ಬಿಟ್ಟಿದ್ದಾರೆ ಮತ್ತು ಯಾವ ಒಂದು ಶಾಲೆಗೆ ಆಯ್ಕೆ ಆಗಿದ್ದಾರೆ ಅನ್ನುವುದನ್ನು ಕೂಡ ಶಾಲೆ ಹೆಸರನ್ನು ಕೊಟ್ಟಿದ್ದಾರೆ ಮತ್ತು ಯಾವ ಕೆಟಗರಿಯವರು ಅಂದರೆ ವಿದ್ಯಾರ್ಥಿ ಯಾವ ಕೆಟಗರಿಗೆ ಸೇರಿದವರು ಅನ್ನೋದನ್ನು ಕೂಡ ಇಲ್ಲಿ ಅವರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ತಾವುಗಳು ತಮ್ಮ ಮೊಬೈಲ್ನಲ್ಲಿ ಸುಲಭವಾಗಿ ಈ ಒಂದು ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಮತ್ತು ತಮ್ಮ ವಿದ್ಯಾರ್ಥಿ ಅಥವಾ ತಮ್ಮ ಮಗು ಆಯ್ಕೆ ಆಗಿದ್ದಾನೆ ಇಲ್ಲ ಎಂಬುದನ್ನು ಕೂಡ ತಾವುಗಳು ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಬೋದು. ಹೌದಾ, ಆ ಲಿಸ್ಟ್ನಲ್ಲಿ ತಾವುಗಳಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ಅವರು ಡೈರೆಕ್ಟರೇಟ್ ಆಫ್ ಮೈನಾರಿಟೀಸ್ 6th ಸ್ಟ್ಯಾಂಡರ್ಡ್ ಅಡ್ಮಿಷನ್ ಟು ವೇರಿಯಸ್ ರೆಸಿಡೆನ್ಷಿಯಲ್ ಸ್ಕೂಲ್ ಡಿಸ್ಟ್ರಿಕ್ಟ್ ವೈಸ್ ಸೆಕೆಂಡ್ ಲಿಸ್ಟ್ ಅಂತ ಇದೆ. ಈ ಲಿಸ್ಟ್ಗಳನ್ನು ತಾವುಗಳು ಪರಿಶೀಲಿಸಿ ನಿಮ್ಮ ವಿದ್ಯಾರ್ಥಿಗಳ ಹೆಸರುಗಳನ್ನು ತಾವುಗಳು ನೋಡಿ. ಒಟ್ಟು 181 ಪೇಜುಗಳಿದೆ. ಎಲ್ಲ ಪೇಜುಗಳನ್ನು ಸರಿಯಾಗಿ ನೋಡಿರಿ, ಗೊಂದಲಕ್ಕೆ ಒಳಗಾಗಬೇಡ್ರಿ. ಓಕೆ, 3ನೇ ಆಯ್ಕೆ ಪಟ್ಟಿ ಬರುವವರೆಗೂ ಆಯ್ಕೆ ಆಗದೇ ಇರುವಂಥವ್ರು ಖಾಯರಿ ಬಂದ ತಕ್ಷಣ ತಮಗೆ ಮಾಹಿತಿಯನ್ನು ನಾನು ನೀಡ್ತಾ ಇರ್ತೇನೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಟುಕೊಳ್ರಿ. ಸುಲಭವಾಗಿ ತಮಗೆ ಮಾಹಿತಿಗಳು ದೊರೀತವೆ ಅಂತ ಹೇಳ್ತಾ, ವಿಡಿಯೋ ಯಾರಿಗೆ ಉಪಯೋಗ ಇದೆ ಅಂಥವ್ರಿಗೂ ಕೂಡ ವಿಡಿಯೋಗಳನ್ನು ಶೇರ್ ಮಾಡಿರಿ. ತಾವು ಕೂಡ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ ಅಂತ ಹೇಳ್ತಾ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು.